inspire to inspirational video channel of mine. Yeah, already I have spoken to you related to motivation, and today also again I'm back here to speak on the same. ಅದರ ಬಗ್ಗೆನೇ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಇವಾಗ. ಮುಂಚಿನ ವಿಡಿಯೋದಲ್ಲಿ ನಾನು ಲಾಕ್ಡೌನ್ ವಿಡಿಯೋದಲ್ಲಿ ಹೇಳಿದ್ದೆ ಮೋಟಿವೇಟೆಡ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂದ ತಕ್ಷಣ. ಬಟ್ ಅದನ್ನು ಯೋಚನೆ ಮಾಡ್ತಿರುವಾಗ ನನ್ನ ತಲೆಯಲ್ಲಿ ಬಂದಿದ್ದು ಅಂತಂದರೆ, ಕ್ಯಾನ್ ವಿ ಬಿ ಮೋಟಿವೇಟೆಡ್ ಆಲ್ ದ ಟೈಮ್? ಇಸ್ ಇಟ್ ಪಾಸಿಬಲ್? That's what I am going to speak on. So, if a person is saying that I'm not able to be motivated all the time, somehow these negative energies is impacting me, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಪ್ರೇರಣೆಗೆ ಏನಾದರೂ ಒಂದು ಅಡ್ಡಿ ಆತಂಕ ಬಂದೇ ಬರ್ತಾ ಇದೆ ಅಂತ ಹೇಳಿ ಸುಮಾರು ಜನರು ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ, ಅಥವಾ ನಮಗೆ ನಾವೇ ಕೂಡ ಅನ್ಕೊಳ್ತೀವಿ, ಇನ್ಕ್ಲೂಡಿಂಗ್ ಮೀ. ಇಟ್ ಕುಡ್ ಬಿ ಎನಿವನ್, ಯಾರೇ ಹ್ಯೂಮನ್ ಬೀಯಿಂಗ್ ಆದರೂ ಇಟ್ಸ್ ಸೇಮ್. ಬಟ್ ನಿಮ್ಮ ಈ ಪ್ರಶ್ನೆಗೆ ನಾನು ಒಂದೇ ಒಂದು ರೀತಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನ ಆಗಲಿ ಅಥವಾ ಜೀವ ಆಗಲಿ, ಲೈಫ್ ಯಾವುದೇ ಒಂದು ರೇಖೆ ಸ್ಟ್ಯಾಗ್ನೆಂಟ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರೆ, ಇಫ್ ಇಟ್ ಗೋಸ್ ಜಸ್ಟ್ ಆಸ್ ಅ ಸ್ಟ್ರೇಟ್ ಲೈನ್, ಅದಕ್ಕೆ ಜೀವ ಇರಲ್ಲ. ಜೀವ ಇಲ್ದಂತೆ ಬದುಕೋದು ಜೀವನ ಕೂಡ ಅಲ್ಲ. ಸೊ ಜೀವನ ಆದಮೇಲೆ ಏರು ಇಳಿತ, ಇಟ್ಸ್ ವೈಸ್ ವರ್ಸ, ಯಾವುದೇ ರೀತಿಯಾಗಿ ಆಗ್ಬೋದು. For a time being you can go up, for a time being you can go down, or whatever the work you are trying to do, it might be just gone successful or it might drip down. But ಆದರೆ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಯಾವುದೇ ಒಂದು ಗೋಲ್, ಉದ್ದೇಶ ಅಥವಾ ಕನಸಿನ ಮೇಲೆ ವರ್ಕ್ ಮಾಡ್ತಾ ಇದ್ದರೆ, ಕೆಲವು ಸಮಯದ ನಂತರ ಅಥವಾ ಬಿಸ್ನೆಸ್ ಆಗಲಿ ಏನೇ ಆಗಲಿ, ಅದು ಕೆಲವು ಸಮಯದ ನಂತರ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಯು ಮೇ ನಾಟ್ ಗೆಟ್ ಇಂಟ್ರೆಸ್ಟೆಡ್, ಯು ಮೇ ನಾಟ್ ಗೆಟ್ ಮೋಟಿವೇಟೆಡ್, ಯು ಮೇ ನಾಟ್ ಫೈಂಡ್ ಸಮಥಿಂಗ್ ನ್ಯೂ, ಆ್ಯಂಡ್ ದಟ್ಸ್ ಕಾಮನ್. ಯು ಡೋಂಟ್ ಹ್ಯಾವ್ ಟು ಬಿ ವರಿಡ್ ಅಬೌಟ್ ಇಟ್. ಯು ಹ್ಯಾವ್ ಟು ಬಿ ವರಿಡ್ ಒನ್ಸ್ ಯು ಬಿಕಮ್ ಲೇಸಿ. ಆಲಸ್ಯ, ಇಂಟ್ರೆಸ್ಟ್ ಇಲ್ಲ, ಏನೋ ವರ್ಕೇ ಮಾಡ್ತಾ ಇಲ್ಲ, ಏನೋ ಆಲೋಚನೆಗಳೇ ಮಾಡ್ತಾ ಇಲ್ಲ, ಅಥವಾ ಇದು ಬೇಡವೇ ಬೇಡ ಹಂಗೆ ಅನ್ಸುತ್ತೆ, ದಟ್ ಈಸ್ ವೆನ್ ಯು ಆರ್ ಗೋಯಿಂಗ್ ಡಿಪ್ರೆಸ್. ದಟ್ಸ್ ಅನದರ್ ಟಾಪಿಕ್. ಸೊ ಅಲ್ಲಿಗೆ ನಾವು ಜಂಪ್ ಔಟ್ ಆಗ್ತಾ ಇಲ್ಲ. ಬಟ್ ಇವಾಗ ಮೋಟಿವೇಟೆಡ್ ಅಂದರೆ ಏನು? ಯಾವಾಗಲೂ ಕೂಡ ಇದು ನಂದು ಕೆಲಸ ಈಗಲೇ ಆಗಬೇಕು, ನಾನು ಅಂದ್ಕೊಂಡಂಗೆ ಆಗಬೇಕು, ಹೀಗೆ ಆಗಬೇಕು, ಈಗಲೇ ಆಗಬೇಕು ಅಂದರೆ ಅದು ಸಾಧ್ಯ ಇಲ್ಲ. ನಾನು ಆಲ್ರೆಡಿ ಹೇಳಿದಾಗೆ ಏರಿಳಿತಗಳು ಇದ್ದೇ ಇರುತ್ತೆ. ಒಂದು ತಾತ್ಕಾಲಿಕ ಕ್ಷಣ ಮಾತ್ರ ನಾವು ರೆಸ್ಟನ್ನು ಕೊಡಬೇಕು. ಶಾರೀರಿಕವಾಗಿ ಅಂತ ನಾನು ಹೇಳ್ತಾ ಇಲ್ಲ, ಬೌದ್ಧಿಕವಾಗಿ, ಮಾನಸಿಕವಾಗಿ ನಮ್ಮ ಮೈಂಡ್ಗೆ ಒಂದು ರೆಸ್ಟ್ ಸಿಕ್ಕಾಗ ಏನಾಗುತ್ತೆ, ಹೊಸದೊಂದು ಐಡಿಯಾಸ್ ಬರುತ್ತೆ. ದ ಸೇಮ್ ಥಿಂಗ್ ಗೋಸ್ ವಿತ್ ದ ಸೈಂಟಿಸ್ಟ್. ಈಗ ನಾನು ಬಲ್ಬ್ ಕಂಡುಹಿಡಿಬೇಕು ಅಂತ ಕನಸು ಕಂಡು ಒಂದು ಫಾರ್ಮುಲಾ ಬರೆದು ಇಮಿಡಿಯೇಟಾಗಿ ಬಲ್ಬ್ ಕಂಡುಹಿಡಿಲಿಲ್ಲ. ಅದಕ್ಕೆ ಎಷ್ಟು ವರ್ಷ ಸಿಕ್ತು. ಅದಕ್ಕೆ ಬೇಕಾಗ್ತಕ್ಕಂಥ ನಾಲೆಜ್, ಪೇಷನ್ಸ್, ಸ್ಟ್ರಾಟಜಿ, ಮೆಥಡಾಲಜಿ ಅವ್ರ ಹತ್ರ ಇತ್ತು. ಅದ್ರ ಮೇಲೆ ಅವ್ರು ವರ್ಕೌಟ್ ಮಾಡಿ ಆಮೇಲೆ ಆ ಒಂದು ಏನೋ ಇನ್ವೆನ್ಷನ್ ಇದೆ, ಮೇ ಬಿ ಇಟ್ ಬಿ ಬಲ್ಬ್ ಆರ್ ವಾಟ್ ಎವರ್ ಯು ಕ್ಯಾನ್ ಇಮ್ಯಾಜಿನ್, ಬಟ್ ಅದನ್ನು ಒಂದು ಕಂಡು ಹಿಡಿದ್ರು. ಇಮಿಡಿಯೇಟ್ ಆಗಿ ಅದ್ರ ಮೇಲೆ ಕಂಪ್ಲೀಟಾಗಿ ವರ್ಕ್ ಮಾಡ್ತಾ 24 ಗಂಟೆನೂ ಅದ್ರ ಬಗ್ಗೆನೇ ಅವರು ವಿಚಾರ ಮಾಡ್ತಾ ಇರಲಿಲ್ಲ. ಬಟ್ ಅದಕ್ಕೆ ಅಂತ ಹೇಳಿ ತಮ್ಮ ಸಮಯವನ್ನು ಮೀಸಲಿಟ್ಟು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. 24 ಗಂಟೆನೂ ನನಗೊಂದು ಸಮಸ್ಯೆ ಬಂದಿದೆ ಅಂದ ತಕ್ಷಣ ಸಮಸ್ಯೆ ಇದೆ ಅಂತ ಯೋಚನೆ ಮಾಡೋದಕ್ಕಿಂತ ಈ ಸಮಸ್ಯೆದ ಮೂಲಾಧಾರವೇನು, ವಾಟ್ ಇಸ್ ದ ರೀಸನ್ ಫಾರ್ ದಿಸ್ ಪ್ರಾಬ್ಲಮ್, ವಾಟ್ ಕ್ಯಾನ್ ಐ ಡೂ, ಹೌ ಇಟ್ ಕ್ಯಾನ್ ಬಿ ಅನಲೈಸ್ಡ್ ಅಂತ ಹೇಳಿ, ಅದು ಲೈಫ್ ಪ್ರಾಬ್ಲಮ್ಸೇ ಇರಲಿ ಅಥವಾ ಬೇರೆ ಇನ್ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಅದರ ಬಗ್ಗೆ ನಾವೊಂದು ರೆಸ್ಟ್. ನಾನಿಲ್ಲಿ ಮಾತಾಡ್ತಿರೋದು ರೆಸ್ಟ್ ಅಂದ ತಕ್ಷಣ ಹೋಗಿ ಚಾದರ್ ಎತ್ಕೊಂಡು ಮಲ್ಕೊಳ್ಳೋದಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ರೆಸ್ಟ್ ಮೀನ್ಸ್ ಯು ಆರ್ ಡಿವಿಯೇಟಿಂಗ್ ಫ್ರಮ್ ಯುವರ್ ಕರೆಂಟ್ ವರ್ಕ್ to something which either you are thinking about the work or you are enjoying, you are being happy. Here your mind will be at rest, but still you will be working on the same prospect. Okay, so that is what I am talking about. ನೀವು ನಾರ್ಮಲಿ ಒಂದು ಜೇಡ್ರ ಬಲೆ ನೋಡಿರ್ತೀರ, ಜೇಡ್ರ ಹುಳ ನೋಡಿರ್ತೀರ, ಅದು ಬಲೆ ಕಟ್ತಾ ಇರುತ್ತೆ ಅಥವಾ ಗುಬ್ಬಿ ಗೂಡು ಕಟ್ತಾ ಇರುತ್ತೆ. ಇಮಿಡಿಯೇಟಾಗಿ ಗೂಡು ಕಟ್ಟಲ್ವೇ, ಗೂಡು ಬೀಳುತ್ತೆ, ಬಲೆ ಬೀಳುತ್ತೆ, ಬಟ್ ಸ್ಟಿಲ್ ಆ ಒಂದು ಪಕ್ಷಿ ಆಗಲಿ ಅಥವಾ ಒಂದು ಹುಳು ಆಗಲಿ ಅದನ್ನು ಕಟ್ಟೋದನ್ನು ನಿಲ್ಲಿಸೋದಲ್ಲ, ಬಿದ್ದ ತಕ್ಷಣ ಮತ್ತೆ ಹೆಣಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಗೂಡು ಏನಾದರೂ ಡಿಸ್ಟ್ರಾಯ್ ಆದರೆ ಮತ್ತೆ ಅದು ಗ್ರಾಸಸ್ ಎಲ್ಲ ತೊಗೊಂಡು ಬಂದು ಆ ಗೂಡನ್ನ ಕಟ್ಟೋಕ್ಕೆ ಪ್ರಯತ್ನ ಪಡುತ್ತೆ. ಅದು ಅವರ ಲಕ್ಷ್ಯ. ಈಗ ನಮ್ಮ ಜೀವನ ಲಕ್ಷ್ಯಗಳು ನಮಗೆ ಗೊತ್ತಿದೆ. ಸೊ ಅದರ ತಕ್ಕಾಗಿ ನಾವು ವರ್ಕೌಟ್ ಮಾಡ್ತಾ ಹೋಗಬೇಕು. ಇನ್ನು ಇದ್ರ ಮೇಲೆ ಈ ಮೆಥಡಾಲಜಿ ಅಂದ್ರೇನು, ಸ್ಟ್ರಾಟಜಿ ಅಂದ್ರೇನು, ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ, ನಿಮಗೋಸ್ಕರ ನಾನಿಲ್ಲಿ ಒಂದು ಕತೆ ಹೇಳ್ತೀನಿ. ಸುಮಾರು ಜನರು ಅದನ್ನು ಕೇಳಿರ್ಬೋದು, ಕೇಳಿ ಮರ್ತಿರ್ಬೋದು, ಅಥವಾ ಕೇಳದೇನೆ ಇರ್ಬೋದು. ಇದು ನಿಮಗೋಸ್ಕರ. ಇಬ್ಬರು ಮರ ಕಡಿಯೋರು ಇರ್ತಾರೆ. ಅವ್ರ ಹತ್ರ 2 ಸಮ ಪ್ರಮಾಣದ ಕಬ್ಬಿಣದ ಕೊಡ್ಲಿ ಕೂಡ ಇರುತ್ತೆ.
ಒಬ್ಬ ಮರ ಕಡಿಯೋನು ಒಂದೇ ದಿನಕ್ಕೆ 10 ಮರ ಕಡಿತಾನೆ, ಇನ್ನೊಬ್ಬನು ಕೂಡ ಒಂದೇ ದಿನಕ್ಕೆ 10 ಮರ ಕಡಿದು ಹಾಕ್ತಾನೆ. ನೆಕ್ಸ್ಟ್ ಇದೆ ಅಂದರೆ ಮಾರನೇ ದಿನ ಅದೇ ಸೇಮ್ ಮರ ಕಡಿಯೋರು ಏನು ಮಾಡ್ತಾರೆ, ಒಂದೇ ದಿನಕ್ಕೆ ಈ ಮರ ಕಡಿಯೋನು ಒಂದೇ ಮರ ಮಾತ್ರ ಕಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮತ್ತೊಬ್ಬ ಮರ ಕಡಿಯೋನು ಅದೇ ಸೇಮ್ 10 ಮರ ಕಡಿತಾನೆ. ಹಿ ವಿಲ್ ಬಿ ಏಬಲ್ ಟು ಕಟ್ 10 ಆಫ್ ದ ಟ್ರೀಸ್. ಬಟ್ ಹೌ, ಹೇಗೆ ಸಾಧ್ಯ ಆಯಿತು? ಇಲ್ಲಿ ತಪ್ಪಿದ್ದೇನೆಂದರೆ ಒಬ್ಬ ಮರಿ ಕಡಿಯೋನು ಆ ಕೊಡ್ಲಿಯನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾನೇ ಹೋಗ್ತಾ ಇದ್ದ. ಅದರಿಂದ ಅದರದ್ದು ಶಾರ್ಪ್ನೆಸ್, ನುಣುಪು ಏನಿದೆ ಅದು ಇರಲಿಲ್ಲ, ಮಂಡಾಗಿತ್ತು. ಇಟ್ ವಾಸ್ ನಾಟ್ ವರ್ಕಿಂಗ್, ಇಟ್ ವಾಸ್ ರಸ್ಟೆಡ್ ವಿ ಕ್ಯಾನ್ ಸೇ. ಆದರೆ ಇನ್ನೊಂದು ಕೊಡ್ಲಿ ಏನಿತ್ತು, ಅವನು ಪದೇ ಪದೇ ಅದನ್ನು ಚೂಪ್ ಮಾಡ್ತಾ ಇದ್ದ. ಸೊ ಅದರಿಂದ ಮಾಡೇ ದಿನ ಕೂಡ ಅವನು 10 ಮರಗಳನ್ನ ಕಡಿಯೋದಕ್ಕೆ ಸಾಧ್ಯ ಆಯಿತು. ಸೇಮ್ ಥಿಂಗ್ ಅವರ್ ಮೈಂಡ್ ಗೋಸ್. ನೀವು ಎಷ್ಟು ಅದನ್ನು ಉಜ್ಜುತ್ತಾ ಹೋಗ್ತಿರೋ ಅದರದ್ದು ಶಾರ್ಪ್ನೆಸ್ ಏನಿದೆ, ಅದರದ್ದು ಗ್ರಾಸ್ಪಿಂಗ್ ಪವರ್ ಏನಿದೆ, ಅದು ಕೂಡ ನಮ್ಮ ದೇಹದ ಥರನೇ ಅದಕ್ಕೂ ಸುಸ್ತಾಗುತ್ತೆ, ಅದರದ್ದು ಕೂಡ ಎನರ್ಜಿ ಡೌನ್ ಆಗುತ್ತೆ. ನೀವು ಕಂಟಿನ್ಯೂ ಆಗಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದರೆ ಅದರದೊಂದು ಪವರ್ ಕುಗ್ತಾ ಹೋಗುತ್ತೆ. ಬಟ್ ಯು ನೀಡ್ ಟು ಗಿವ್ ರೆಸ್ಟ್ ಟು ಇಟ್. ವೆನ್ ಯು ಗಿವ್ ರೆಸ್ಟ್ ಟು ಇಟ್, ಯು ವಿಲ್ ಹ್ಯಾವ್ ಗುಡ್ ಐಡಿಯಾಸ್, ಯು ವಿಲ್ ಬಿ ಹ್ಯಾಪಿ, and that is when you will get motivated, and that is the real motivation, and this is how you have to be motivated. The best example what you can take is, ನಿಮ್ಮ ಜೀವನದಲ್ಲಿ ನೀವು ಪ್ರಾಣಿ ನೋಡ್ತೀರಾ. You might have seen so many of animals. ನಾವು ಇಲ್ಲಿ ಎಕ್ಸಾಂಪಲ್ಗೆ ಬೆಕ್ಕು ತಗೊಳ್ಳೋಣ. ನಾರ್ಮಲಿ ಅದು ಡೊಮೆಸ್ಟಿಕ್ ಎನಿಮಲ್. ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಕ್ಯಾಟ್ಸ್, ಆರ್ ನಿಮ್ಮ ಮನೇಲಿ ಇಲ್ಲ ಅಂದರೂ ಕೂಡ ನಿಮ್ಮ ಪಕ್ಕದ ಮನೇಲಿ ಇರುತ್ತೆ. ಅದು ಬೆಕ್ಕಿನ ಬಗ್ಗೆ ಸುಮಾರು ಎಲ್ಲರ ಜನರಿಗೂ ಗೊತ್ತು. ಬೆಕ್ಕು ಒಂದು ಇಲಿನ ಹಿಡಿಬೇಕಂದ್ರೆ ಅಥವಾ ಯಾವುದೇ ಒಂದು ಬೇಟೆನ ಹಿಡಿಬೇಕಂದ್ರೆ ಅದರದ್ದು ಲಕ್ಷ್ಯ, ದಟ್ ಈಸ್ ಹಿಸ್ ಆರ್ ಹರ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ದ ಪ್ರೇ. ಅದು ಇಲಿ ಆಗಿರ್ಬೋದು, ಏನೇ ಆಗಿರೋದು ಆ ಬೇಟೆ, ಅದು ಗಂಟೆಗಟ್ಟಲೆ ಕಾಲ ಆ ಒಂದು ಇಲಿಗೋಸ್ಕರ, ಬೇಟೆಗೋಸ್ಕರ ಕಾಯ್ದುಕೊಂಡು ಕೂತ್ಕೊಳ್ತೇವೆ. ಹರ್ ಸ್ಟ್ರಾಟಜಿ ಈಸ್, ಆ ಒಂದು ಇಲಿನ ನಾನು ಹೇಗೆ ಹಿಡಿಬೇಕು, ಎಲ್ಲಿ ಜಂಪ್ ಮಾಡಿ ಯಾವ ರೀತಿ ಅಟ್ಯಾಕ್ ಮಾಡಿದರೆ ಅದು ನನಗೆ ಸಿಗುತ್ತೆ. ಸೊ ಈಗ ನಾನು ಸದ್ಯಕ್ಕೆ ಅಟ್ಯಾಕ್ ಮಾಡಬೇಕಾ ಅಥವಾ ಮಾಡಬಾರ್ದಾ, ಆ ಒಂದು ಕ್ಷಣ ನೀವು ಬೇಕಾದ ಸೌಂಡ್ ಮಾಡಿ ಅದು ನಿಮ್ಮ ಕಡೆ ತಿರುಗಿ ನೋಡಲ್ಲ. ಇಟ್ ವೋಂಟ್ ಸಿ ಅಟ್ ಯು ಅಟ್ ಆಲ್. ಸೇಮ್ ಗೋಸ್ ವಿತ್ ಅಸ್. ನಮ್ದೇನೇ ಗೋಲ್ ಇದ್ದರೂ, ಲೈಫ್ ಗೋಲ್ ಆಗಿರ್ಬೋದು, ಒಬ್ಬ ಸ್ಟೂಡೆಂಟ್ಗೆ ಎಕ್ಸಾಮ್ ಕಟ್ಟೋ ಗೋಲ್ ಆಗಿರ್ಬೋದು, ಇಂಟರ್ವ್ಯೂ ಗೋಲ್ ಆಗಿರ್ಬೋದು, ಒಬ್ಬ ಎಂಪ್ಲಾಯ್ಗೆ ನೆಕ್ಸ್ಟ್ ಲೆವೆಲಿಗೆ ಹೋಗೋ ಗೋಲ್, ವಾಟ್ ಎವರ್ ದ ಗೋಲ್ ಈಸ್, ಬಟ್ that may not be the right point of time. Your mind might be tired. So that is when you need to prepare yourself. Skills develop ಮಾಡ್ಕೊಳ್ಳಿ, ಕಲೀರಿ, ಅಥವಾ ಏನಾದರೂ ಒಂದು ಫಾರ್ಮುಲಾ ಮೆಥಡಾಲಜಿ ಯೂಸ್ ಮಾಡಿ. ಪ್ಲ್ಯಾನ್ಸ್ ಇದ್ದರೆ ಬಿಸ್ನೆಸ್ ಅದು ಮೆಥಡಾಲಜಿ ಯೂಸ್ ಮಾಡಿ, ಪ್ಲ್ಯಾನ್ಸ್ ಹಾಕ್ಕೊಳ್ಳಿ, ಆ ಪ್ರಕಾರ ವರ್ಕ್ ಮಾಡಿ, ರೈಟ್ ಮೂಮೆಂಟ್ಗೆ ಅದನ್ನು ಅಪ್ಲೈ ಮಾಡಿ. ದಟ್ ಈಸ್ ವೆನ್ ಇಟ್ ವಿಲ್ ಬಿ ಸಕ್ಸಸ್ಫುಲ್. So always, as I say, it's not possible to stay motivated or positive completely every single second of your life, but it is possible for you to be motivated sometimes in your life at the very least critical situations. ಯಾವಾಗಲೂ ಕೂಡ ಪ್ರೇರಣಾತ್ಮಕವಾಗಿ ಇರೋದು ಸಾಧ್ಯವಿಲ್ಲವಾದರೂ ಕೂಡ ಜೀವನದ ಒಂದು ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಪ್ರೇರಣಾತ್ಮಕವಾಗಿ ಯೋಚನೆ ಮಾಡಬೇಕಂದ್ರೆ ಮೋಟಿವೇಶ್ನಲ್ ಆಗಿ ಇರಬೇಕು. ಅದೇ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ, ಬಿ ಮೋಟಿವೇಟೆಡ್. ಥ್ಯಾಂಕ್ ಯು.